ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು GK ಸ್ಟುಡಿಯೋ. ಸೊ ನಾನಿವತ್ತು ಏಟಿಗಾ ಆಟೋಮ್ಯಾಟಿಕ್ ಟಾಪ್ ಆ್ಯಂಡ್ ZXi ವೇರಿಯಂಟನ್ನು ನಿಮ್ಮ ಮುಂದೆ ಎತ್ಕೊಬಂದಿದ್ದೀನಿ. ಇವತ್ತಿನ ರಿವ್ಯೂ ವಿಡಿಯೋ ಏಟಿಗಾ ಬಗ್ಗೆ ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಏಟಿಗಾ ZXi 2024 ಮಾಡೆಲ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಹೈಬ್ರಿಡ್, ಸ್ಮಾರ್ಟ್ ಹೈಬ್ರಿಡ್ ಇದು. ಸೊ ಫ್ರಂಟ್ ಇಲ್ಲಿ ಗ್ರಿಲ್ ನೋಡಬಹುದು, ಮತ್ತೆ ಇಲ್ಲಿ ಫ್ರಂಟ್ ಪ್ರೊಜೆಕ್ಟರ್ ಲ್ಯಾಂಪ್ ಇದೆ, ಮತ್ತೆ IB ಮ್ಯಾಲೋಜನ್ ಇದೆ, ಜೊತೆಗೆ ಇಲ್ಲಿ ಫಾಗ್ ಲ್ಯಾಂಪ್ಸ್ ಬಂದಿದೆ ಕಂಪ್ನಿ ಕಡೆಯಿಂದಾನೆ. ಇಲ್ಲಿ ನೋಡೋದಾದ್ರೆ ನಮಗೆ ಅಲೋವಿಲ್ಸ್ ಬಂದಿದೆ ಇದರಲ್ಲಿ. ಸ್ನೇಹಿತರೆ, ಟೈರ್ ಸೈಜ್ ನೋಡೋದಾದ್ರೆ 185/65 ಸೆಷನ್ ಟೈರ್, 15 ಇಂಚ್ ಅಲೋವಿಲ್ಸ್ ಇದೆ. ಮತ್ತೆ ಸೈಡ್ ವ್ಯೂ ನೋಡೋದಾದ್ರೆ ನೋಡಿ, ಈ ರೀತಿ ಸೈಡ್ ವ್ಯೂ ಇದೆ. ಸೊ ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿ ಬ್ಯಾಕ್ ಸೈಡ್ ಸ್ಪಾಯ್ಲರ್ ಹಾಕ್ಸಿದೀವಿ. ಅದ್ರ ಜೊತೆಗೆ ಸೈಡ್ ಕ್ಲಾಡಿಂಗ್ ಆಗಿರ್ಬೋದು, ಮತ್ತೆ ಡೋರ್ ವೈಸರ್ಸ್ ಆಗಿರ್ಬೋದು, ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿರುವಂತದ್ದು. ಇದು ಹೊರಗಡೆಯಿಂದ ಸೈಡ್ ಲುಕ್. ಮತ್ತೆ ಬ್ಯಾಕ್ ಸೈಡ್ ನಾವು ಬರೋದಾದ್ರೆ, ಸೊ ಟೈಲ್ ಲ್ಯಾಂಪ್ಸ್ ಬಂದು LED ಇದೆ, ಇಂಡಿಕೇಟರ್ಸ್ ಬಂದು ಹ್ಯಾಲೋಜನ್, ಮತ್ತೆ ರಿವರ್ಸ್ ಹಾಕಿದಾಗ ಏನ್ ಲೈಟ್ ಬರುತ್ತೆ ಆ ಲೈಟ್ ಸಹ ಹ್ಯಾಲೋಜನ್ ಇದೆ. ಮತ್ತೆ ಕಂಪ್ನಿ ಕಡೆಯಿಂದ ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ ಆಗಿ ಸೆನ್ಸರ್ಸ್ ಕೊಡ್ತಾರೆ. ಕ್ಯಾಮ್ರಾ ZXi ವೇರಿಯಂಟ್ ಅಲ್ಲಿ ಬರಲ್ಲ, ಸೊ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿ ಕ್ಯಾಮ್ರಾ ಒಂದು ಹಾಕ್ಸಿದೀವಿ. ಹಿಂದೆ ಇಲ್ಲಿ ನೋಡೋದಾದ್ರೆ ನಮಗೆ ಡಿಫೋಗರ್ ಮತ್ತೆ ರಿಯರ್ ವೈಪರ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಮತ್ತೆ ಡ್ರೈವರ್ ಸೈಡ್ ಆಗಿರ್ಬೋದು, ಕೋ ಡ್ರೈವರ್ ಸೈಡ್ ಆಗಿರ್ಬೋದು, ಎರಡು ಕಡೆ ರಿಕ್ವೆಸ್ಟ್ ಸೆನ್ಸರ್ಸ್ ಬರುತ್ತೆ ವಿತ್ ಕ್ರೋಮ್ ಫಿನಿಶ್ ಹ್ಯಾಂಡಲ್ ಬಸ್ ಬರುತ್ತೆ ಇದರಲ್ಲಿ. ಸೊ ಇಲ್ಲಿ ಮಿರರ್ಸ್ ನೋಡೋದಾದ್ರೆ ಸೈಡ್ ಮಿರರ್ಸ್ ಗೆ ಓವರ್ ವ್ಯೂ ಅಲ್ಲಿ ಇಂಡಿಕೇಟರ್ಸ್ ಮೌಂಟ್ ಆಗಿದೆ. ಮತ್ತೆ ಇದು ಫ್ರಂಟ್ ಇಂದ ಒಂದು ಫುಲ್ ಲುಕ್ ಕಾರ್ಕಿ ಈ ರೀತಿ ಇರುವಂತದ್ದು. ಇದರಲ್ಲಿ ಸಿಂಪಲ್ ಆಗಿ ಬರೀ ಲಾಕ್ ಅಂಡ್ ಅನ್ಲಾಕ್ ಮಾತ್ರ ಬರುತ್ತೆ. ಅದ್ರ ಜೊತೆಗೆ ಇದು ಏನ್ ಇಲ್ಲಿ ಸ್ಟೀಲ್ ತರ ಇರೋದು ನೋಡ್ತಾ ಇದ್ರ, ಇದು ಬಂದು ಕೀ ಓಪನ್ ಮಾಡೋದು. ಇಲ್ಲಿ ಲಾಕ್ ಇದೆ, ಆ ಲಾಕ್ ಸಿಸ್ಟಮ್ ಇಟ್ಕೊಂಡು ಓಪನ್ ಮಾಡ್ಕೋಬಹುದು. ಬನ್ನಿ ಈಗ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಇದ್ರ ಒಳಗಡೆ ಇಲ್ಲಿ ಡ್ರೈವರ್ ಸೈಡ್ ನೋಡೋದಾದ್ರೆ ನಮ್ಗೆ ಇಲ್ಲಿ ಎಲೆಕ್ಟ್ರಾನಿಕ್ ಆಗಿ ಅಡ್ಜಸ್ಟ್ ಮಾಡಬಹುದಾದಂತ ಒಂದು ಜಾಯ್ಸ್ಟಿಕ್ ಕೊಟ್ಟಿದ್ದಾರೆ ORVMs ಗೆ. ಮತ್ತೆ ಲಾಕ್ ಅನ್ಲಾಕ್ ಮಾಡುವಂತದ್ದು, ಮತ್ತೆ ಡೋರ್ ವೈಸರ್ಸ್ ಏನಿದೆ, ಗ್ಲಾಸ್ ಅನ್ನ ಲಾಕ್ ಮಾಡುವಂತದ್ದು. ಸೊ ಈ ಕಡೆ 4 ವಿಂಡೋಗಳನ್ನ ಆಪರೇಟ್ ಮಾಡೋದಕ್ಕೆ ಬಟನ್ಸ್ ಇದಾವೆ. ಡ್ರೈವರ್ ಸೈಡ್ ಮಾತ್ರ ಆಟೋ ಅಪ್ ಆಟೋ ಡೌನ್ ಆಗುತ್ತೆ. ಫಿನಿಶಿಂಗ್ ನೋಡೋದಾದ್ರೆ ಇಲ್ಲಿ ಗ್ಲಾಸಿ ಗ್ರೇ ಕಲರ್ ಒಂದು ಪ್ಯಾಟರ್ನ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ಒಂದು ವಾಟರ್ ಬಾಟಲ್ ಅಷ್ಟು ಒಂದು ಸ್ಪೇಸ್, ಮತ್ತೆ ಒಂದಷ್ಟು ಡಾಕ್ಯುಮೆಂಟ್ಸ್ ಇಡೋದಕ್ಕೆ ಒಂದಷ್ಟು ಸ್ಪೇಸ್ ಇದೆ ಇಲ್ಲಿ. ಸ್ನೇಹಿತರೆ, ಈಗ ಒಳಗಡೆ ನಾವು ಇಂಟೀರಿಯರ್ ಲುಕ್ ನೋಡೋದಾದ್ರೆ ಈ ರೀತಿ ಇದೆ. ಸೊ ಇದು ಬಂದು 7 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ ವಿತ್ ಆಂಡ್ರಾಯ್ಡ್ ಆಟೋ. ವೈಡ್ ಆಗಿ ವೈರ್ ಕನೆಕ್ಟ್ ಮಾಡ್ಬೇಕಾಗುತ್ತೆ ಆಂಡ್ರಾಯ್ಡ್ ಆಟೋಗೋಸ್ಕರ. ಮತ್ತೆ ಆಟೋ AC ಇದೆ. ಇದು ಬಂದು ಆಟೋ ಗೇರ್ ಶಿಫ್ಟ್ ಮಾಡೋದು ಲಿವರ್. ಮತ್ತೆ ಇಲ್ಲಿ ನೋಡೋದಾದ್ರೆ ಕಂಟ್ರೋಲ್ಸ್ ಕೊಟ್ಟಿರುವಂತದ್ದು. ನಮ್ಗೆ ಇಲ್ಲಿ ಕಾಲ್ ಬಟನ್ಸ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮೋಡ್ ಸೆಟ್ ಮಾಡ್ಕೋವಂತದ್ದು, ಮತ್ತೆ ಮ್ಯೂಟ್ ಮಾಡುವಂತದ್ದು, ಇಷ್ಟು ಮಾತ್ರ ಇದೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಮಾಡೋದಕ್ಕೆ ಡಿಕ್ರೀಸ್ ಮಾಡೋದಕ್ಕೆಲ್ಲ ಇದರಲ್ಲಿ ಸ್ಟೇರಿಂಗ್ ಅಲ್ಲೇ ಮೌಂಟ್ ಆಗಿದೆ ಕಂಟ್ರೋಲ್ಸ್. ಮತ್ತೆ ಇಲ್ಲಿ ನೋಡೋದಾದ್ರೆ ನಮ್ಗೆ ಈ ರೀತಿ ಒಂದು ಡಯಲ್ ಲುಕ್ ಬರುತ್ತೆ ಇಲ್ಲಿ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡಿ ನೋಡೋಣ ಗಾಡಿ ಯಾವ ರೀತಿ ಒಂದು ಆನ್ ಆಗುತ್ತೆ ಅಂತ. ಇಲ್ಲಿರುವಂತದ್ದು ಪುಷ್ ಬಟನ್ ಸ್ಟಾರ್ಟ್. ಸೊ ಸ್ಟಾರ್ಟ್ ಮಾಡಿದಾಗ ಈ ರೀತಿ ಒಂದು ಡಯಲ್ ಬರುತ್ತೆ. ಇದರಲ್ಲಿ ನಮಗೆ ಆವರೇಜ್ ಫ್ಯೂಲ್ ಎಕಾನಮಿ ನೋಡ್ಸುತ್ತೆ, ಮತ್ತೆ ರೇಂಜ್ ನೋಡ್ಸುತ್ತೆ. ಮತ್ತೆ ರೈಟ್ ಸೈಡ್ ಅಲ್ಲಿ ಅನಲಾಗ್ ಸಿಸ್ಟಮ್ ಅಲ್ಲಿ ಸ್ಪೀಡೋಮೀಟರ್ ಇದೆ, ಲೆಫ್ಟ್ ಸೈಡ್ ಅಲ್ಲಿ ನಮಗೆ RPM ಮೀಟರ್ ಇದೆ. ಮತ್ತೆ ಇಲ್ಲಿ ಸೆಂಟ್ರಲ್ಲಿ ನಾವು ಕನ್ಸೋಲ್ ನೋಡೋದಾದ್ರೆ ಡಿಜಿಟಲ್ ಡಿಸ್ಪ್ಲೇ ಅಲ್ಲಿ ನಮಗೆ ಟೈಮ್ ನೋಡ್ಸುತ್ತೆ, ಟೆಂಪರೇಚರ್ ನೋಡ್ಸುತ್ತೆ. ಸದ್ಯಕ್ಕೆ 34 ಡಿಗ್ರಿ ಇದೆ, ಆಚೆ ಸುಡ್ತಾ ಇದೆ ಬಿಸಿಲು. ಸೊ ಇಲ್ಲಿ ಫ್ಯೂಯಲ್ ರನ್ನಿಂಗ್ ಒಂದು ಆವರೇಜ್ ಎಕನಾಮಿದು ಇನ್ನೊಂದು ವೇಲ್ ನೋಡ್ಸುವಂತದ್ದು. ನಂತರ ಡ್ರೈವಿಂಗ್ ಟೈಮ್, ಟೋಟಲ್ ಡ್ರೈವಿಂಗ್ ಟೈಮ್ ಎಷ್ಟಾಗಿದೆ ಅಂತ, ಟೋಟಲ್ ಐಡಲ್ ಸ್ಟಾಪ್ ಟೈಮ್ ಏನಿದೆ ಅದು ಎಷ್ಟು, ಮತ್ತೆ ಫ್ಯೂಯಲ್ ಎಷ್ಟು ಸೇವ್ ಆಗಿದೆ ಐಡಲ್ ಅಲ್ಲಿ ಅಂತ ಒಂದು ನೋಡ್ತಾ ಇದೆ. ಇಲ್ಲಿ ಕಾಂಪಾಸ್ ಇದೆ, ಮೋಷನ್ ಸೆನ್ಸರ್ಸ್ ಇದೆ, ಮತ್ತೆ ಟಾರ್ಕ್ ಮತ್ತೆ ಪವರ್. ಸೊ ಇದು ನೋಡ್ಸೋದಾದ್ರೆ ನೋಡಿ, ಸೊ ರೈಸ್ ಮಾಡಿದಾಗ ಎಷ್ಟು ಟಾರ್ಕ್ ಜನರೇಟ್ ಆಗತ್ತಂತ ಇಲ್ಲಿ ನೋಡ್ಸುತ್ತೆ. ಮತ್ತೆ ಇದು ಆಕ್ಸಿಲೇಟರ್ನ ಒಂದು ಗ್ರಾಫ್ ನೋಡ್ಸುತ್ತೆ ಇಲ್ಲಿ. ಸೊ ಇದು ಹೈಬ್ರಿಡ್ ಆಗಿರೋದ್ರಿಂದ, ಸ್ಮಾರ್ಟ್ ಹೈಬ್ರಿಡ್ ಆಗಿರೋದ್ರಿಂದ ಬ್ಯಾಟ್ರಿ ಸಹ ಇರುತ್ತೆ ಇದರಲ್ಲಿ. ಸೊ ಬ್ಯಾಟ್ರಿ ಚಾರ್ಜ್ ಆಗೋದು ಮತ್ತೆ ಮೋಟ್ರಲ್ಲಿ ಯಾವಾಗ ರನ್ ಆಗುತ್ತೆ ಅನ್ನೋದು ಇಂಡಿಕೇಶನ್ ಇಲ್ಲಿ ನೋಡ್ಸುತ್ತೆ. ಸೊ ಇದಿಷ್ಟು ಡಿಸ್ಪ್ಲೇ ಇದರಲ್ಲಿ ಬರುವಂಥದ್ದು. ಮೀಡಿಯಾ ನೋಡೋದಾದ್ರೆ ಈ ಥರ ಒಂದು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಸೊ ವಾಲ್ಯೂಮ್ ಬಟನ್ಸ್ ಈ ಕಡೆ ಇದೆ, ಟಚ್ ಎಲ್ಲನೂ ಇರೋದು. ಸೊ ಈ ಕಡೆ ಸೆಟ್ಟಿಂಗ್ಸ್ ಆಗಿರ್ಬೋದು, ಮ್ಯೂಸಿಕ್ ಸೆಲೆಕ್ಷನ್ ಆಗಿರ್ಬೋದು, ಬ್ಯಾಕ್ ಹೋಗೋದಕ್ಕೆ ಹೋಮ್ ಬಟನ್ ಎಲ್ಲ ಇದೆ. ಸೊ ಬೇಸ್ ಆಗಿ ಈ ರೀತಿ ಕಾಣಿಸುತ್ತೆ ನಾವು ಆಂಡ್ರಾಯ್ಡ್ ಆಟೋನ ಕನೆಕ್ಟ್ ಮಾಡಿಲ್ಲ ಅಂದರೆ. ಸೊ ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡಿದ್ರೆ ಸ್ವಲ್ಪ ಸಿಸ್ಟಮ್ ಚೇಂಜ್ ಆಗುತ್ತೆ. ರೈಟ್ ನಾವು ನಾನು ಮೊಬೈಲಲ್ಲಿ ವ್ಲಾಗ್ ಮಾಡ್ತಾ ಇರೋದ್ರಿಂದ ನಾನು ಆಂಡ್ರಾಯ್ಡ್ ಆಟೋ ಈಗ ನೋಡ್ಸೋದಕ್ಕಾಗಲ್ಲ, ಸಾರಿ, ನೆಕ್ಸ್ಟ್ ನೋಡಿಸ್ತೀನಿ. ಈಗ ಮೀಡಿಯಾ ನೋಡ್ಸೋದಾದ್ರೆ ಈ ರೀತಿ ಆಪ್ಷನ್ಸ್ ಬರುತ್ತೆ, ಸೋರ್ಸಸ್ ಎಲ್ಲಿಂದ ಅಂತ, ಫೋನ್ ಕನೆಕ್ಟಿವಿಟಿ ಸಿಗುತ್ತೆ, ಓಕೆ. ಮತ್ತು FM ಇದೆ. ಸೊ ಇದು ಕ್ವಿಕ್ ಆಕ್ಸೆಸ್ ಹಬ್ ಇದೆ. ಸೊ ಇದಿಷ್ಟು ಆಪ್ಷನ್ಸ್ ಇರೋವಂಥದ್ದು. ಸಿಗರೆಟ್ ಲೈಟ್ ಪೋಟೋ ಟೈಪಲ್ಲಿ ನಮಗೆ ಇಲ್ಲಿ ಚಾರ್ಜರ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ಚಾರ್ಜಿಂಗ್ಗೋಸ್ಕರ ಈ ಕಡೆ ಬಂದು ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡೋದಕ್ಕೆ USB ಆಪ್ಷನ್ ಇಲ್ಲಿದೆ.
ಮತ್ತು ಇಲ್ಲಿ ನೋಡೋದಾದರೆ ನಾವು ಸೈಡ್ ಒಂದು ಆಮ್ರೆಸ್ಟ್ ಇದೆ ಇಲ್ಲಿ ಕೈ ಇಟ್ಕೊಳ್ಳೋದಕ್ಕೋಸ್ಕರ. ಅದ್ರ ಜೊತೆಗೆ ಒಂದಷ್ಟು ಸ್ವಲ್ಪ ಸ್ಟೋರೇಜು ಸಹ ಮಾಡ್ಕೋಬೋದು ಸಣ್ಣದಾಗಿ ಏನಾದರೂ. ಇದನ್ನು ನಾವು ಬೇಕಾದರೆ ಸ್ಲೈಡ್ ಮಾಡ್ಬೋದು ಮುಂದಕ್ಕೆ, ಈ ರೀತಿ ಸ್ಲೈಡ್ ಮಾಡ್ಕೋಬೋದು. ಓಕೆ ಸ್ನೇಹಿತರೆ, ಈಗ ಮಿಡ್ಲ್ ರೋ ಯಾವ ರೀತಿ ಇದೆ ಸೀಟಿಂಗ್ ಕಂಫರ್ಟ್ ಅಂತ ನೋಡೋಣ. ಸೊ ಫುಲ್ ವೈಡಾಗಿ ಓಪನ್ ಆಗುತ್ತೆ ಡೋರ್ ಇಲ್ಲಿ. ಸೊ ಒಳಗಡೆ ಕೂತ್ಕೊಂಡಾಗ ನಮಗೆ ಲೆಗ್ ರೂಮ್ ನೋಡ್ಬೋದು, ಇಷ್ಟಿದೆ. ಫ್ರಂಟ್ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಡ್ರೈವರ್ ಸೀಟ್ನ ಕಂಫರ್ಟ್ ಸೆಟ್ ಮಾಡಿದ್ದೀನಿ. ಆ್ಯಕ್ಚುಲಾಗಿ ನನ್ನ ಹೈಟ್ ಬಂದು 5.8 ಇದೆ. ಸೊ ನನಗೆ ಒಂದು ಹೈಟ್ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಹೆಡ್ ರೂಮ್ ತುಂಬ ಇದೆ. ಮತ್ತು ಇದನ್ನು ಇನ್ನೂ ಸ್ವಲ್ಪ ಬೇಕಾದರೆ ನಮ್ಮ ಮುಂದಕ್ಕೆ ಎಳ್ಕೊಬೋದು, ಇಷ್ಟವರೆಗೂ ಎಳ್ಕೊಬೋದು ಆರಾಮಾಗಿ. ಸೊ ಸ್ಪೇಷಿಯಸ್ ಆಗಿ ಆರಾಮಾಗಿ ಕೂತ್ಕೋಬೋದು, ಏನು ತೊಂದರೆ ಇಲ್ಲದೆ. ಸೊ ಈಗ ನಾವು ಮಿಡಲ್ಗೆ ಹಾಕೋಣ ಇದನ್ನು. ಸೊ 3 ಜನ ಆರಾಮಾಗಿ ಕೂತ್ಕೋಬೋದು ಸ್ನೇಹಿತರೆ, ಇಲ್ಲಿ ಅಷ್ಟು ಆ್ಯಂಪಲ್ ಸ್ಪೇಸ್ ಇದೆ. ಮತ್ತು ಸೀಟು ಅಷ್ಟೇ ತುಂಬ ಕಂಫರ್ಟಬಲ್ ಆಗಿದೆ. ಇಲ್ಲಿ ನೋಡ್ಬೋದು ನಿಮಗೆ ಫ್ರಂಟು ಏನು ಸೀಟ್ಸ್ ಇದ್ದಾವೆ ಅದಕ್ಕೆ ಪಾಕೆಟ್ಸ್ ಸಹ ಇದೆ. ಸೊ ಏನಾದರೂ ಸ್ಟೋರೇಜ್ ಏನಾದರೂ ಬೇಕಾದರೆ ಸ್ಟೋರೇಜ್ ಮಾಡ್ಕೋಬೋದು. ಮತ್ತು ಬ್ಯಾಕ್ ಸೈಡ್ ಇರೋವಂಥದ್ದು AC ಯೂನಿಟ್ ಇದೆ, ಈ ರೀತಿ ಇದೆ ಮ್ಯಾನ್ಯುವಲ್ ಸೆಟ್ಟಿಂಗು. ಮಿಡಲ್ ರೋ ನೋಡಿದ್ರಿ ಯಾವ ರೀತಿ ಒಂದು ಕಂಫರ್ಟ್ ಇದೆ, ಎಷ್ಟು ಸ್ಪೇಷಿಯಸ್ ಇದೆ ಅಂತ. ಸೊ ಲಾಸ್ಟ್ ರೋಗೆ ಹೋಗಿ ನೋಡೋಣ ಬನ್ನಿ. ಸೊ ಈ ರೀತಿ ಇಲ್ಲೊಂದು ಲಾಕಿಂಗ್ ಸಿಸ್ಟಮ್ ಇದೆ. ಇದನ್ನು ಎಲ್ದಾಗ ಬೆಂಡ್ ಆಗುತ್ತೆ, ಪುಷ್ ಮಾಡಬೇಕಿದು, ಕಂಪ್ಲೀಟ್ ಫೋಲ್ಡ್ ಆಗೋಲ್ಲ. ಸೊ ಒಳಗಡೆ ಹೋಗೋಣ ಈಗ. ಸೊ ಈಸಿಯಾಗಿ ಒಳಗಡೆ ಹೋಗ್ಬೋದು ಆರಾಮಾಗಿ. ಸೊ ಈಗ ಸೊ ಮುಂದೆ ನಾನು ಆಗಲೇ ಎಷ್ಟು ಒಂದು ಸ್ಪೇಸ್ ಲೆಗ್ನ ಇಟ್ಕೊಂಡು ನಾನು ಕೂತಿದ್ದೆ ಅಷ್ಟೇ ಇದೆ ಇಲ್ಲಿ ಕೂತಿರೋ ಅಂಥದ್ದು. ಆರಾಮಾಗಿ ಕಂಫರ್ಟಬಲ್ ಆಗಿ ರಿಕ್ಲೈನ್ ಆಗುತ್ತೆ. ಸೊ ರಿಕ್ಲೈನ್ ಮಾಡಿಕೊಂಡು ಆರಾಮಾಗಿ ನಾನು ಕೂತ್ಕೋಬೋದು ಇಲ್ಲಿ. ಸೊ ಆ್ಯಂಪಲ್ ಸ್ಪೇಸ್ ಇದೆ, ಇಲ್ಲಿ ನೋಡ್ಬೋದು ನನ್ನ ಲೆಗ್ಸು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಎಷ್ಟು ಸ್ಪೇಸ್ ಇದೆ, ಇನ್ನೂ ನನಗೆ ಆರಾಮಾಗಿ ಕೂತ್ಕೋಬೋದು. ಸೊ 5'8" ಇದ್ದೀನಿ, ನೋಡ್ಬೋದು ಇಲ್ಲಿ ಹೆಡ್ ರೂಮು ಇನ್ನೂ ಇದೆ ನನಗೆ ಬೇಜಾನು. ಸೊ ಹಾಗೆ ಇಲ್ಲಿ ನೋಡೋದಾದರೆ ಕಪ್ ಹೋಲ್ಡರ್ಸ್ ಇದ್ದಾವೆ. ಮತ್ತು ಈ ಕಡೆಯೂ ಸಹ ಕಪ್ ಹೋಲ್ಡರ್ ಮತ್ತು ಇಲ್ಲೊಂದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಈಗ ಬೂಟ್ ಸ್ಪೇಸ್ ಯಾವ ರೀತಿ ಇದೆ ಅಂತ ನೋಡೋಣ. ಓಕೆ, ಇಲ್ಲಿ ಬೂಟ್ ಸ್ಪೇಸ್ ನೋಡೋದಾದರೆ ನಮಗೆ 2 ಸ್ಟೋರೇಜ್ ರ್ಯಾಕ್ಸ್ ಇದೆ ಇಲ್ಲಿ. ಸೊ ಇದನ್ನು ನಾವು ತೆಗೆದ್ರೆ ಒಳಗಡೆ ನೋಡ್ಬೋದು ಸ್ಟೋರೇಜ್ ಮಾಡೋದಕ್ಕೂ ಇಲ್ಲಿ ಸ್ಪೇಸ್ ಇರುತ್ತೆ. ಓಕೆನಾ. ಸೊ ಇದನ್ನು ಬೇಕಾದರೆ ನಾವು ತೆಗೆದುಬಿಡ್ಬೋದು, ಈಸಿಯಾಗಿ ಕೈಗೆ ಬಂದುಬಿಡುತ್ತೆ. ಮತ್ತು ಅದೇ ಜಾಗದಲ್ಲಿ ಇದನ್ನು ಫಿಕ್ಸ್ ಮಾಡ್ಬೋದು. ಮತ್ತು ಸ್ಪೇರ್ ಏನೋ ನಮಗೆ ಒಂದು ವೀಲ್ ಬರುತ್ತೆ. ಸೊ ಆ ವೀಲ್ ಓಪನ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಇರುತ್ತೆ. ಹಾಗೆ ಇಲ್ಲಿ ನೋಡೋದಾದರೆ ಈ ಕಡೆ ಇರುವಂಥ ಶೀಟನ್ನು ನಾನು ಬೆಂಡ್ ಮಾಡಿದ್ದೀನಿ ನೋಡಿ. ಬೆಂಡ್ ಮಾಡಿದ್ರೂ ಸಹ ಆ್ಯಂಪಲ್ ಸ್ಪೇಸ್ ಇದೆ ಸ್ಟೋರೇಜ್ಗೆ. ಬೆಂಡ್ ಮಾಡಿಲ್ಲ ಅಂದರೆ ಈ ಕಡೆ ನೋಡ್ಬೋದು ಇಷ್ಟು ಸ್ಪೇಸ್ ಬರುತ್ತೆ. ಓಕೆ, ಒಂದು ವೇಳೆ ಇದನ್ನು ಕಂಪ್ಲೀಟಾಗಿ ರಿಕ್ಲೈನ್ ಮಾಡಿದ್ರೆ ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ. ಸಖತ್ತು ಬೂಟ್ ಸ್ಪೇಸ್ ಸಿಗುತ್ತೆ ಬೇಜಾನು. ಕಂಪ್ಲೀಟ್ ಫ್ಲ್ಯಾಟ್ ಫೋಲ್ಡ್ ಆಗುತ್ತೆ ಇದು. ನೋಡಿ ನಮ್ಮ ಹುಡುಗ ಆರಾಮಾಗಿ ಕೂತ್ಕೊಂಡಿದ್ದಾನೆ, ಒಳಗಡೆ ಹೋಗ್ಬಿಟ್ಟು ಮಲ್ಕೋಬೋದು. ಮಲ್ಕಲ್ಲ ನೋಡಿ, ಆರಾಮಾಗಿ ಮಲ್ಕೋಬೋದು, ಅಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ ಇದರಲ್ಲಿ. ಸ್ನೇಹಿತರೆ, ನಮಗೆ ಒಂದು ವೆಹಿಕಲ್ ಬಂದು ಆಟೋಮೆಟಿಕ್ ಅಂತ ಹೇಳಿದ್ದೆ ನಾನು. ಸೊ ಆಟೋಮೆಟಿಕಲಿ ಇನ್ನೊಂದು ಸೂಪರ್ ಫೀಚರ್ ಏನಂದರೆ ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ, ಸಕ್ಕತ್ತಾಗಿ ವರ್ಕ್ ಆಗುತ್ತೆ. ಪ್ಯಾಡಲ್ ಶಿಫ್ಟರ್ಸ್ ಇದೆ, ತುಂಬ ಒಂದು ಲಕ್ಸುರಿ ಕಾರುಗಳಲ್ಲಿ ಸಿಗುವಂಥ ಒಂದು ಪ್ಯಾಡಲ್ ಶಿಫ್ಟರ್ಸ್ ಇದರಲ್ಲೇ ಇದೆ. ಸೊ ನೋಡಿ, ಇದು ಕಂಪ್ಲೀಟ್ ಡ್ಯಾಶ್ ಬೋರ್ಡ್ನ ಒಂದು ವ್ಯೂ ಆಗಿದೆ. ಸೊ ಈಗ ಬನ್ನಿ ಯಾವ ರೀತಿ ಒಂದು ಕಾರ್ ಪರ್ಫಾರ್ಮೆನ್ಸ್ ಇದೆ ಅಂತ ನಾವು ನೋಡೋಣ ಈಗ. ಓಕೆ ಸ್ನೇಹಿತರೆ, ಈಗ ನಾನು ಡ್ರೈವ್ ಮಾಡ್ತಾಯಿದ್ದೀನಿ. ಸೊ ಮ್ಯಾನ್ಯುವಲಲ್ಲಿ ಇಟ್ಟಿದ್ದೀನಿ, ಪ್ಯಾಡಲ್ ಶಿಫ್ಟರ್ಸ್ ಯೂಸ್ ಮಾಡೋಣ ಬನ್ನಿ. ಓಕೆ ಸ್ನೇಹಿತರೆ, ನೋಡಿದ್ರಪ್ಪ ಈ ಒಂದು ವಿಡಿಯೋನ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸಿ ಯು, ಟಾಟಾ, ಬಾಯ್ ಬಾಯ್.